ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಆತ್ಮೀಯ ಸಹೋದರ ಸಹೋದರರೇ, ಇದು ಈ ಒಂದು ನೂತನ ವರ್ಷದಲ್ಲಿ ಪ್ರಭು ನಮ್ಮನ್ನು ಆಶೀರ್ವದಿಸಿ ಈ ವರ್ಷವನ್ನು ನೋಡಲು ನಮ್ಮನ್ನು ನೀಡಿದ್ದಕ್ಕಾಗಿ ಅವರಿಗೆ ವಂದನೆಯನ್ನು ಸಲ್ಲಿಸೋಣ. ಇಂದು ಧರ್ಮಸಭೆ ದೇವರ ತಾಯಿ ಮರಿಯಮ್ಮನವರ ಮಹೋತ್ಸವವನ್ನು ಆಚರಿಸುತ್ತದೆ. ಆತ್ಮೀಯ ಸಹೋದರ ಸಹೋದರಿ, ಆದಿ ಧರ್ಮಸಭೆಯಲ್ಲಿ ಸುಮಾರು 300ನೇ ವರ್ಷದಲ್ಲಿ ಯೇಸು ಕ್ರಿಸ್ತರ ಬಗ್ಗೆ ಹಲವಾರು ಅಪನಂಬಿಕೆಗಳು, ಗೊಂದಲಗಳು ಉಂಟಾದವು. ಏಕೆಂದರೆ ನಿಜವಾಗಲೂ ಯೇಸು ಕ್ರಿಸ್ತರ ಆ ಎರಡು ಸ್ವಭಾವಗಳು ಯಾವ ರೀತಿಯ ಒಂದಾಗಿವೆ ಎಂದು ಅವರಿಗೆ ಅರ್ಥ ಮಾಡಿಕೊಳ್ಳಲು ಬಹಳ ಗೊಂದಲ ಉಂಟಾಗಿತ್ತು. ಆದ್ದರಿಂದ ನೆಸ್ಟೋರಿಯಸ್ ಅನ್ನುವಂಥ ಒಬ್ಬರು ಹೇಳಿದರು, ಈ ಮಾತೆ ಮರಿಯಮ್ಮನವರು ಯೇಸು ಕ್ರಿಸ್ತರ ಆ ಒಂದು ಕ್ರಿಸ್ತರ ತಾಯಿಯಾಗಿದ್ದರು. ಮನುಷ್ಯ ಯೇಸು ಕ್ರಿಸ್ತರ ತಾಯಿಯ ವಿನಃ ಅವರು ದೇವರ ತಾಯಿಯಲ್ಲ ಎನ್ನುವಂಥ ಒಂದು ಮಾತನ್ನು, ವಿಚಾರಧಾರೆಯನ್ನು ಅವರು ಎತ್ತಿಡಿದರು. ಆದರೆ ಪ್ರಭು ಯೇಸು ಕ್ರಿಸ್ತರು ಕೇವಲ ಮನುಷ್ಯರು ಮಾತ್ರವಲ್ಲ, ಅವರು ದೇವರು ಸಹ ಆಗಿದ್ದರು. ಅವರ ದೈವ ಸ್ವಭಾವ ಮನುಷ್ಯ ಸ್ವಭಾವ ಒಂದಕ್ಕೊಂದು ಬೇರ್ಪಡದೆ ಅಂತ ರೀತಿಯಲ್ಲಿ ಅದು ಒಂದಾಗಿ ಸೇರುತ್ತೆ ಎಂದು 451ನೇ ಶತಮಾನದಲ್ಲಿ ಚಾರ್ಲ್ಸ್ ಡಾರ್ವಿನ್ ಎಂಬಲ್ಲಿ ನಡೆದಂಥ ಒಂದು ಸಭೆಯಲ್ಲಿ ತೀರ್ಮಾನ ಮಾಡಲಾಗಿತ್ತು. ಆದ್ದರಿಂದ ಯಾರಾದರೂ ದೇವಮಾತೆಯನ್ನು ಪ್ರಭು ಯೇಸು ಕ್ರಿಸ್ತರ ದೇವರ ತಾಯಿಯನ್ನು ನಿರಾಕರಿಸಿದಲ್ಲಿ ಅಂಥವನು ದೇವರಿಂದ ಶಪಿಸಲ್ಪಡಲಿ ಎನ್ನುವಂಥ ಮಾತುಗಳನ್ನು ಹೇಳಲಾಯಿತು. ಆತ್ಮೀಯ ಸಹೋದರ ಸಹೋದರಿ, ದೇವರ ತಾಯಿ ಕೇವಲ ಯೇಸು ಕ್ರಿಸ್ತರ ಮಾನವನ ತಾಯಿಯಲ್ಲ, ಬದಲಾಗಿ ಪರಮತತ್ವದ ಎರಡನೆಯ ದೇವರ ತಾಯಿಯಾಗಿದ್ದರು. ನಿಜವಾಗ್ಲೂ ಉಂಟಾಗಿದ್ದ ಸರ್ವಸ್ವವು ಆ ವಾರ್ತೆಯಿಂದ ಉಂಟಾಗಿತ್ತು ಎಂದು ನಾವು ಯಾವ ರೀತಿ ಆದಿಕಾಂಡದಲ್ಲಿ ಓದುತ್ತೇವೆ. ಆ ವಾರ್ತೆ ಮನುಷ್ಯರಾಗಲು ಆ ದೇವರನ್ನು ಹೊತ್ತು ತಂದ ತಾಯಿ, ಹೊಸ ಒಡಂಬಡಿಕೆ ಮಂಜೂಷ, ಹೊಸ ಒಡಂಬಡಿಕೆ ಪೆಟ್ಟಿಗೆ ನಮ್ಮ ದೇವ ಮಾತೆ ಕನ್ಯಾಮರಿಯಮ್ಮನವರು. ಆದ್ದರಿಂದ ಆತ್ಮೀಯ ಸಹೋದರ ಸಹೋದರರೇ, ಆ ತಾಯಿಯ ಆದರ್ಶದಲ್ಲಿ ನಾವು ಈ ವರ್ಷದಲ್ಲಿ ಒಂದೊಂದು ದಿನವನ್ನು ಬದುಕಲು ಧರ್ಮಸಭೆಯ ತಾಯಿಯನ್ನು ನಮಗೆ ಮಾದರಿಯನ್ನಾಗಿ ನೀಡುತ್ತದೆ. ಈ ತಾಯಿ ಸಕಲ ಸದ್ಗುಣಗಳ ಆಗರವಾಗಿದ್ದಾರೆ. ಅದನ್ನೇ ನಾವು ದೇವಮಾತೆಯ ಮನವಿಮಾನಲ್ಲಿ ನಾವು ಹಾಡಿ ಹೊಗಳುತ್ತೇವೆ ಆ ತಾಯಿಯ ಸದ್ಗುಣಗಳ ಬಗ್ಗೆ. ಅದೆಂದು ನಾವು ಧ್ಯಾನಿಸುವುದು ಆಕೆಯ 3 ಮುಖ್ಯ ಸದ್ಗುಣಗಳು. ಮೊಟ್ಟ ಮೊದಲನೇದಾಗಿ ಆಕೆಯ ಅವಿಭಾಜ್ಯ ಹೃದಯ. ಈಗೋ ನನ್ನ ದೇವರ ದಾಸಿ, ನಿಮ್ಮ ವಚನ ನನಗಾಗಲಿ ಎಂದು ಹೇಳಿ ದೇವಮಾತೆ ತನ್ನ ಆತ್ಮವನ್ನು, ತಮ್ಮ ಶರೀರವನ್ನು, ತಮ್ಮ ಸ್ವಾತಂತ್ರ್ಯವನ್ನು, ತಮ್ಮ ಚಿತ್ತವನ್ನು, ಸರ್ವಸ್ವವನ್ನು ತನ್ನ ಬದುಕಿನ ಒಂದೊಂದು ದಿನವೂ ದೇವರಿಗೆ ದಾಸಿಯನ್ನಾಗಿ ತಮ್ಮನ್ನೇ ಅರ್ಪಿಸಿದರು. ಅದು ಶಿಲುಬೆಯಾಗಲಿ, ಗೋದಲಿಯಾಗಲಿ, ಜನರು ತನ್ನ ಮಗನನ್ನು ಹುಚ್ಚನೆಂದೇ ಕರೆಯದ್ದೇ ಆಗಲಿ, ಯಾವಾಗೇ ಆಗಲಿ ಮಾತೆ ಹೇಳಿದ ಮಾತು, ಈಗೋ ನಾನು ದೇವರ ದಾಸಿ ಎಂದು. ಬದುಕಿನ ಹಲವಾರು ಕ್ಷಣಗಳಲ್ಲಿ ನಮಗೆ ನ್ಯೂನತೆಗಳ, ವಿಫಲತೆಗಳ ಸಂದರ್ಭದಲ್ಲಿ ನಾವು ಯಾರಿಗೆ ದಾಸರಾಗಿ ಬದುಕುತ್ತೇವೆ? ಸ್ವಲ್ಪ ಆಲೋಚನೆ ಮಾಡಿ ನೋಡೋಣ. ಎರಡನೆಯ ಮಾತೆ ಸದ್ಗುಣ ಆಕೆಯ ಅಚಲವಾದ ವಿಶ್ವಾಸ. ಇವು ಶಿಲುಬೆಯ ಮೇಲೆ ತನ್ನ ಒಬ್ಬನೇ ಮಗ ಭೂಮಿ ಆಕಾಶಗಳ ನಡುವೆ ಅವನು ತೂಗಾಡುತ್ತಿರಬೇಕಾದರೂ ದೇವರನ್ನು ಶಪಿಸದೆ ಮಾತೆ ಮರಿಯಮ್ಮನವರು ತನ್ನ ಮಗನ ದುಃಖದಲ್ಲಿ ತಾನು ನಿಂತು ಭಾಗಿಯಾಗಿದ್ದರು ಎಂದು ನಾವು ಓದುತ್ತೇವೆ. ಇದು ಆ ತಾಯಿಯ ಅಚಲವಾದ ವಿಶ್ವಾಸ. ಈ ಯಾವುದೇ ಪುರುಷನ ಸಂಸರ್ಗವಿಲ್ಲದೆ ನೀಡಿದಂಥ ಈ ದೇವರ ಮಗನನ್ನು ದೇವರು ಕೈ ಬಿಡುವುದಿಲ್ಲ ಎನ್ನುವಂಥ ಅಚಲವಾದ ವಿಶ್ವಾಸದೊಂದಿಗೆ ತಾಯಿ ಮರಿಯಮ್ಮನವರು ಶಿಲುಬೆ ಬುಡದಲ್ಲಿ ನಿಂತಿದ್ದರು. ಅದೇ ವಿಶ್ವಾಸದೊಂದಿಗೆ ಪಂಚಾಶತಮ ಹಬ್ಬದವರೆಗೂ ತಾಯಿ ಮರಿಯಮ್ಮನವರು ಪ್ರೇಷಿತರ ನಡುವೆ ಪ್ರಾರ್ಥನೆ ಮಾಡ್ತಾ ಇದ್ದರೆಂದು ನಾವು ಓದುತ್ತೇವೆ. ಇಂಥ ವಿಶ್ವಾಸ ನಮ್ಮದಾಗಿದೆಯಾ? ಜೀವನದ ಕಾರ್ಗತ್ತಲ ಸಮಯದಲ್ಲಿ, ಪಾಪದ ಸಮಯದಲ್ಲಿ, ಯಾರು ನನಗೆ ಸಹಾಯ ಮಾಡುವೇ ಇಲ್ಲ ಎಂಬ ನಿರಾಶಾದಾಯಕ ಸಮಯದಲ್ಲಿ ಮಾತೆಯಂತೆ ನಾವು ಅಚಲ ವಿಶ್ವಾಸದಿಂದ ಇರುತ್ತೇವೆಯೇ? ಪ್ರಶ್ನಿಸಿ ನೋಡೋಣ. ಮೂರನೇದಾಗಿ ಆ ತಾಯಿಯ ಅವಲೋಕಿತ ಹೃದಯ. ತಾಯಿ ತನ್ನ ಜೀವನದಲ್ಲಿ ನಡೆದ ಘಟನೆ ಎಲ್ಲವನ್ನು ತನ್ನ ತಲೆಯಲ್ಲಿ ಅವಲೋಕಿಸಿ ಬರಲಿಲ್ಲ, ಬದಲಾಗಿ ತನ್ನ ಮನಸ್ಸಿನಲ್ಲಿ ಸಂಗ್ರಹಿಸಿಟ್ಟುಕೊಂಡಿದ್ದಳು ಎಂದು ನಾವು ಲೂಕನ ಶುಭ ಸಂದೇಶದಲ್ಲಿ ಓದುತ್ತೇವೆ. ಆತ್ಮೀಯ ಸಹೋದರ ಸಹೋದರಿ, ತಲೆಯಲ್ಲಿ ಸಂಗ್ರಹಿಸಿಟ್ಟಿದ್ದಾದರೆ ಹಲವಾರು ಪ್ರಶ್ನೆಗಳು ಮಾತೆ ಮರಿಯಮ್ಮನವರ ಬದುಕಿನಲ್ಲಿ ಬರುತ್ತದೆ. ಹೇಗೆ ಇವರು ಪ್ರಭುವಿನ ಮಗನಾಗಲು ಸಾಧ್ಯ? ಗೋದಲ್ಲಿ ಜನಿಸುತ್ತಾರೆ ಇವರು ಹೇಗೆ ಪ್ರಭುವಿನ ಮಗನಾಗಲು ಸಾಧ್ಯ? ಯಾಕೆಂದರೆ ಹೆರೋದರಸನನ್ನು ಕೊಲ್ಲಲು ಅವನಿಸಿದ್ದಾನೆ ಎನ್ನುವ ಹಲವಾರು ಪ್ರಶ್ನೆಗಳಿಗೆ ತಲೆಯಲ್ಲಿ ಉತ್ತರ ಸಿಗುವುದಿಲ್ಲ. ಆದರೆ ಮಾತೆ ಮರಿಯಮ್ಮನವರು ತನ್ನ ಹೃದಯದಲ್ಲಿ, ಮನಸ್ಸಿನಲ್ಲಿಟ್ಟು ಅವಲೋಕಿಸುತ್ತಾ ಬಂದರು ಎಂದರೆ ತನ್ನ ಬದುಕಿನಲ್ಲಿ ನಡೆದ ಪ್ರತಿಯೊಂದು ಘಟನೆಗಳನ್ನು ವಿಶ್ವಾಸದ ಕಣ್ಣುಗಳ ಮೂಲಕ ತಾಯಿ ನೋಡುತ್ತಾ ಬಂದಳು ಎನ್ನುವುದು ಅರ್ಥವಾಗಿದೆ. ಆದ್ದರಿಂದ ನಮ್ಮ ಜೀವನದಲ್ಲಿ ನಡೆಯುವ ಘಟನೆಗಳನ್ನು ನಾವು ಯಾವ ರೀತಿ ನೋಡುತ್ತೇವೆ? ಏನೋ ನನ್ನ ಅದೃಷ್ಟ, ಇಲ್ಲ ಯಾರೋ ನನಗೆ ಮಾಯ ಮಾಡಿಸಿದ್ದಾರೆ ಎನ್ನುವಂಥ ಆ ಒಂದು ನೋಟದಿಂದಲೋ, ಅಥವಾ ವಿಶ್ವಾಸದ ಕಣ್ಣುಗಳಿಂದ ಹೌದು ದೇವರ ದೃಷ್ಟಿಯಲ್ಲಿ ನನ್ನ ಪಾಪವು, ನನ್ನ ನೋವು, ನನ್ನ ನ್ಯೂನತೆಯೂ ಸಹ ದೇವರ ದೃಷ್ಟಿಯಲ್ಲಿ ಅದು ದೇವರಿಗೆ ಸ್ವೀಕೃತವಾಗಿದೆ ಇನ್ನೊಂದು ನಾನು ಸ್ವೀಕರಿಸಿ ಇತರನ್ನು ನಾನು ಸ್ವೀಕರಿಸಿ ಬದುಕುತ್ತೇನೆಯಾ ಎಂದು ನಾವು ಸ್ವಲ್ಪ ಆಲೋಚಿಸಿ ನೋಡಬೇಕಾಗಿದೆ. ಆದ್ದರಿಂದ ಈ ದೇವಮಾತೆ ಆದರ್ಶದಲ್ಲಿ
ನಮ್ಮನ್ನು ನಾವು ದೇವರ ದಾಸರನ್ನಾಗಿ ನಮ್ಮ ಅವಿಭಾಜ್ಯ ಹೃದಯದಿಂದ, ನಮ್ಮ ಅಚಲವಾದ ವಿಶ್ವಾಸದಿಂದ, ನಮ್ಮ ಅವಲೋಕಿತ ಮನಸ್ಸಿನಿಂದ ಈ ವರ್ಷದ ಪ್ರತಿಯೊಂದು ದಿನವೂ ಪ್ರತಿ ಗಳಿಗೆಯೂ ಮಾತೆ ಆದರ್ಶದಲ್ಲಿ ನಾವು ಕ್ರಿಸ್ತರ ಹೆಜ್ಜೆಗಳಿನ ಕೃಪೆಗಾಗಿ ನಾವು ಪ್ರಭುವಿನಲ್ಲಿ ಪ್ರಾರ್ಥಿಸೋಣ. ಆತ್ಮೀಯ ಸಹೋದರರೇ, 3 ಜನರು, ಒಬ್ಬ ವ್ಯಕ್ತಿ ಮೂರು ಜನರು ಒಂದು ಕಟ್ಟಡವನ್ನು ಕಟ್ಟುತ್ತಿದ್ದರು. ಆಗ ದಾರಿ ಹೋಗುವ ಒಬ್ಬ ಕೇಳಿದ, ಒಬ್ಬನಿಗೆ ನೀನು ಏನು ಮಾಡ್ತಿದ್ದ ಎಂದು. ಅವನು ಹೇಳಿದ, ನಾನು ನನ್ನ ಕೂಲಿಯನ್ನು ನಾನು ಸಂಪಾದಿಸ್ತಾ ಇದ್ದೇನೆ ಎಂದು. ಎರಡನೆಯ ವ್ಯಕ್ತಿಯನ್ನು ಕೇಳಿದರು, ನೀನು ಏನು ಮಾಡ್ತಾ ಇದೆಯಾ ಎಂದು. ಆ ವ್ಯಕ್ತಿ ಹೇಳಿದ, ನಾನು ನನ್ನ ಕೆಲಸವನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಿದ. ಮೂರನೇ ವ್ಯಕ್ತಿಯನ್ನು ಕೇಳಿದರು, ಅಲೋ ನೀನು ಏನಪ್ಪ ಮಾಡ್ತಾ ಇದೆಯಾ ಅಂತ ಹೇಳಿದಾಗ ಆ ವ್ಯಕ್ತಿ ಹೇಳಿದ, ನಾನು ಒಂದು ದೊಡ್ಡ ಮಹಾದೇವಾಲಯ ಕೆಥೆಡ್ರಲನ್ನು ನಾನು ಕಟ್ಟುತ್ತಾ ಇದ್ದೇನೆ ಎಂದು ಹೇಳಿದ. ಆತ್ಮೀಯ ಸಹೋದರಿ, ನಾವು ಮಾಡುವುದು ಯಾವ ಕೆಲಸವೇ ಆಗಲಿ, ಎಷ್ಟು ಚಿಕ್ಕದ್ದೇ ಆಗಿರಲಿ, ಅದರ ಉಜ್ವಲ ಭವಿಷ್ಯವನ್ನು ನಾವು ಎದುರು ನೋಡಬೇಕೇ ವಿನಃ ಆ ಒಂದು ಕ್ಷಣಿಕ ಸ್ಥಿತಿಯನ್ನು ಎದುರು ನೋಡುವುದಲ್ಲ. ಆದ್ದರಿಂದ ಈ ಒಂದು ವರ್ಷದಲ್ಲಿ ಪ್ರಭು ನಮಗೆ ನೀಡುವ ಸಮಯವನ್ನು ನಾವು ಉಪಯೋಗಿಸಿ ಕೇವಲ ಕ್ಷಣಿಕತೆಗಾಗಿ ಬದುಕುವುದಕ್ಕೆ ಅಲ್ಲ, ನನ್ನ ಮುಖಾಂತರ, ನನ್ನ ಕೆಲಸದ ಮುಖಾಂತರ ನಾನು ಇಡೀ ಜನರ ಒಳಿತಿಗಾಗಿ ಮಾಡಬೇಕು ಎನ್ನುವಂಥ ಒಂದು ಭವ್ಯ ಭವಿಷ್ಯವನ್ನು ಕಟ್ಟುವುದಕ್ಕೋಸ್ಕರ ನಾವು ಈ ವರ್ಷದಲ್ಲಿ ನಾವು ಬದುಕಬೇಕಾಗಿದೆ. ಯಾಕೆಂದರೆ ನಮ್ಮನ್ನು ಪರಿಪಾಲಿಸಿದ ವೈದ್ಯರುದ್ದ ದೇವರು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಈ ವರ್ಷ ನಮ್ಮನ್ನು ಸಂರಕ್ಷಿಸಿದ್ದಾರೆ ಆಸ್ಪತ್ರೆಗಳಾದ್ದರಿಂದ. ಅವರಂತೆ ನಾವು ಸಹ ನಮ್ಮ ಸುತ್ತಮುತ್ತಲಿರುವ ಜನರ ಬದುಕು ಸ್ವಲ್ಪ ಮಟ್ಟಿಗಾದರೂ ಒಳ್ಳೆಯದಾಗಲಿ ಎನ್ನುವಂಥ ಆಶಾಭಾವನೆಯಿಂದ ಬದುಕು ಕೃಪೆಗಾಗಿ ನಾವು ಪ್ರಭುವಿನಲ್ಲಿ ಪ್ರಾರ್ಥಿಸೋಣ. ಬನ್ನಿರಿ ಭಕ್ತರಿ ಕೊಂಡಾಡುವ ನಮ್ಮ ಯೇಸು ರಾಜನನ್ನು, ಇಂದು ಹರುಷ ದಿನ ನಮಗೆ ಸುದಿನ, ಇಂದು ಹರುಷ ದಿನ ನಮಗೆ ಸುದಿನ. ಜಯ 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 ಕ್ರಿಸ್ತ, ಜಯ 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 ರಾಜ, ಜಯ ಯೇಸು ದೇವಾ, ಜಯ ಯೇಸು ದೇವಾ. ಭುವಿ ಬಾನಿಗೆ ನೀನೊಡೆಯ, ಸರ್ವ ಸೃಷ್ಟಿಗೆ ನೀ ರಾಜ. ಭುವಿ ಬಾನಿಗೆ ನೀನೊಡೆಯ, ಸರ್ವ ಸೃಷ್ಟಿಗೆ ನೀ ರಾಜ. ನಮ್ಮ ಪಾಲಕ ನೀನು, ನಮ್ಮ ರಕ್ಷಿಸೋ ನೀನು ದೇವ. ನಮ್ಮ ಪಾಲಕ ನೀನು, ನಮ್ಮ ರಕ್ಷಿಸೋ ನೀನು ದೇವ. ಜಯ 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 ಕ್ರಿಸ್ತ, ಜಯ 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 ರಾಜ, ಜಯ ಯೇಸು ದೇವಾ, ಜಯ ಯೇಸು ದೇವಾ. ಹೌದು ಪ್ರಭು ಯೇಸುವೆ, ನಮ್ಮ ಜೀವನದ ಪ್ರತಿಯೊಂದು ಕ್ಷಣವೂ ನಿಮ್ಮನ್ನು ಸೂಚಿಸುವುದು ಯುಕ್ತವಾಗಿದೆ, ಯೋಗ್ಯವೂ ನ್ಯಾಯವೂ ಆಗಿದೆ. ಇದು ದೇವರೇ, ಈ ವರ್ಷದಲ್ಲಿ ನಾವು ನಮ್ಮ ಕೆಲಸದ ಮೂಲಕ, ನಮ್ಮ ಓದಿನ ಮೂಲಕ, ನಾವು ಮಾಡುವ ಯಾವುದೇ ಆಗಲಿ ನಿಮ್ಮ ಮಹಿಮಾಭರಿತ ಕೀರ್ತಿಗಾಗಿ, ನಿಮ್ಮ ಶ್ರೇಷ್ಠ ಘನಮಾನಕ್ಕಾಗಿ ನಾವು ಬದುಕುವಂತೆ, ನಾವು ಜೀವಿಸುವಂತೆ, ನಿಮ್ಮ ಕೃಪೆಯನ್ನು, ಅಪರಿಮಿತ ಪ್ರೀತಿಯನ್ನು ನಾವು ಕಂಡರಿಯುವಂತೆ ನಮ್ಮ ಮನಸ್ಸುಗಳು, ನಮ್ಮ ಆತ್ಮವನ್ನು ಸ್ಪರ್ಶಿಸಬೇಕೆಂದು ನಿಮ್ಮನ್ನು ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್. ಸರ್ವಶಕ್ತ ದೇವರಾದ ಪಿತಾಸ್ತು ಪವಿತ್ರಾತ್ಮರು ನಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ, ಆಮೇನ್. ಆತ್ಮೀಯ ಸಹೋದರಿ, ಇದೋ ಈ ನೂತನ ಸಂವತ್ಸರದಲ್ಲಿ ನಿಮ್ಮ ಬದುಕು ಹಸನಾಗಲಿ, ಹಲವಾರು ಬಾರಿ ನಗು ಮೂಡಲಿ ಮತ್ತು ಪ್ರಭುವಿನ ಪ್ರೀತಿ ಮತ್ತು ಅವರ ಶಾಂತಿಯಲ್ಲಿ ನೆಲೆಗೊಳ್ಳಲಿ ಎಂದು ನಾನು ನಿಮ್ಮನ್ನು ಹಾರೈಸುತ್ತೇನೆ, ಆಮೇನ್.